ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತೊಂದು ಹೊಸ ತರಹದ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಸ್ಲೀವ್ಸ್ಗೆ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಬ್ಲೌಸ್ ಬ್ಯಾಕ್ನಕ್ಕೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಆರಿ ವರ್ಕ್ ಯಾವ ಥರ ಮಾಡ್ತೀವೋ ಅದೇ ಥರ ನಾವು ನಾರ್ಮಲ್ ನೀಡಲನ್ನು ಬಳಸ್ಕೊಂಡು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಪರ್ಲ್ಸ್ಗಳನ್ನು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಹಾಗೆ 3 mm ಇರುವಂತಹ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಬಳಸಿ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ನಾನು ಇದನ್ನು ಸ್ಲೀವ್ಸ್ಗೆ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ತಗೊಳ್ಳಿ. 4 ಎಳೆ ಪೋಣಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಈ ಥರ ಗಂಟನ್ನು ಹಾಕಿಟ್ಕೊಂಡಿದ್ದೀನಿ. ಸ್ಲೀವ್ಸಲ್ಲಿ ಇಲ್ಲಿ ಎಂಡ್ಗೆ ನಾನು ಮಾಡ್ತಾ ಇದ್ದೀನಿ. ಬೇಕಂದರೆ ನೀವು ಬ್ಯಾಕ್ ನೆಕ್ಕು ಕೂಡ ನೀವು ಮಾಡ್ಕೋಬೋದು. ಮೊದಲು ಈ ಡಿಸೈನನ್ನು ಮಾಡಬೇಕಂದ್ರೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ಯಾವ ಥರ ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ನಾನು. ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ನಾನು 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಮೆಜರ್ಮೆಂಟ್ ಟೇಪನ್ನು ಬಳಸ್ಕೊಂಡು 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ನಿಮಗೆ ಹತ್ರ ಬೇಕಿದ್ದರೆ ಹತ್ರ ಕೂಡ ನೀವು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಪೂರ್ತಿ ಸ್ಲೀವ್ಸ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ಈ ಥ್ರೆಡನ್ನು ಮೊದಲು ಇಲ್ಲಿ ಕೆಳಗಡೆಯಿಂದ ಈ ಥರ ತಗೊಂಡು ಬನ್ನಿ. ಇದಕ್ಕೆ ನಾನು ಈ ಬೀಡನ್ನು ಹಾಕ್ತೀನಿ. ಹಾಕಿ ನೋಡಿ ಈ ಥರ ಚುಚ್ಕೊಳ್ಳಿ. ಈ ಥರ ಚುಚ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ನೀಡಲು ಮತ್ತೆ ಮೇಲ್ಗಡೆ ತಗೊಂಡು ಬನ್ನಿ. ಇವಾಗ ನಾನು ಇದಕ್ಕೆ ಚಿಕ್ಕ ಬೀಡ್ಸ್ ಇತ್ತಲ್ಲ ಅದನ್ನು ಪೋಣಿಸ್ಕೋತೀನಿ. ನಾನಿಲ್ಲಿ 8 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಓಕೆ, 8 ಬೀಡ್ಗಳನ್ನು ಪೋಣಿಸ್ಕೊಂಡ್ಮೇಲೆ ಇದನ್ನು ಏನು ಮಾಡಬೇಕಂದ್ರೆ ಈ ಥರ ತಗೊಂಡು ಈ ಬೀಡಿಂದ ದಾರವನ್ನು ಈ ಥರ ತಗೊಳ್ಳಿ. ಫಸ್ಟ್ ಒಂದು ಬೀಡಿಂದ ತಗೊಳ್ಳಿ. ಈ ಥರ ಇದು ರೌಂಡಾಗಿ ಬರಲಿ. ಇಲ್ಲಿ ಈ ಥರ ಇದನ್ನು ಕೆಳಗಡೆ ಚುಚ್ಕೊಳ್ಳಿ, ಹಾಗೆ ಬಿಟ್ಕೋಬೇಡಿ. ಈ ಥರ ಇವಾಗ ಮತ್ತೆ ಇಲ್ಲಿ ನೀಡಲನ್ನು ತಗೊಂಡು ಬನ್ನಿ. ಇಲ್ಲಿಂದ ಮತ್ತೆ ಈ ಬೀಡ್ ಪಕ್ಕ ಈ ಥರ ಕೆಳಗಡೆ ಚುಚ್ಕೊಳ್ಳಿ. ನೋಡಿ ಈ ಥರ ನನಗೆ ಯಾವ ಥರ ತೋರಿಸ್ತಿದ್ದೀನೋ ಈ ಥರ ಸ್ಟಿಚ್ ಮಾಡ್ತಾ ಬನ್ನಿ. ಮತ್ತು ನೆಕ್ಸ್ಟ್ ಬೀಡ್ ಪಕ್ಕ ಬರಲಿ. ಬೀಡು ಒಳಗಡೆಯಿಂದ ತಗೊಳ್ಳಿ. ಈ ಥರ ಬೀಡನ್ನು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಈ ಬೀಡ್ ಪಕ್ಕ ಬರಲಿ. ಮತ್ತೆ ಕೆಳಗಡೆ ತಗೊಂಡೋಗಿ ಮತ್ತೆ ಒಳಗಡೆಯಿಂದ ತಂದು ಈ ಬೀಡ್ ಪಕ್ಕ ಈ ಥರ ಚುಚ್ಕೊಂಡು ಕೆಳಗಡೆ ತಗೊಂಡೋಗಿ. ಪ್ರತಿಯೊಂದು ಬೀಡ್ಗೂ ಕೂಡ ಈ ಥರ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆದಮೇಲೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಆದಷ್ಟು ಕಲರ್ ಹೋಗದೆ ಇರುವಂತಹ ಬೀಡ್ಸ್ಗಳನ್ನು ನೀವು ಬಳಸಿ, ತುಂಬ ಚೆನ್ನಾಗಿ ಬರುತ್ತೆ. ಮೆಟಲ್ ಬೀಡ್ ಬಳಸಿ, ಇಲ್ಲ ಅಂದರೆ ಪೋಲ್ಸ್ಗಳನ್ನು ಯೂಸ್ ಮಾಡಿ, ಚೆನ್ನಾಗಿರುವಂತಹ ಪೋಲ್ಸ್ಗಳನ್ನು ಬಳಸಿ. ಲಾಸ್ಟಲ್ಲಿ ಮಿಡಲ್ ಬೀಡ್ ಇದೆಯಲ್ಲ ಅದಕ್ಕೂ ಕೂಡ ಒಂದು ಸಲ ಮಾಡ್ಕೊಂಡು ಬಿಡೋಣ. ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಮಾಡ್ಕೋತೀನಿ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದಾರ ಕಾಣಿಸುತ್ತೆ ಅಂದರೆ ನೀವು ಒಂದು ವೇಳೆ 2 ಎಳೆ ಕೂಡ ಪೋಣಿಸ್ಕೊಂಡು ಮಾಡ್ಕೋಬೋದು. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನಾನಿಲ್ಲಿ ಗಂಟನ್ನು ಹಾಕಿ ಲಾಕನ್ನು ಮಾಡ್ಕೋತೀನಿ. ಈ ಥರ ಲಾಕ್ ಮಾಡಿಕೊಂಡು
ಈ ಥ್ರೆಡ್ಡನ್ನು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಪೂರ್ತಿಯಾಗಿ ನೀವು ಮಾಡ್ಕೊಳ್ಳಿ. ಬೇಕಿದ್ರೆ ಇಲ್ಲೊಂದು ಮಾಡ್ಕೋಬೋದು ಇನ್ನೂ ಹತ್ರ. ನಾನೀಗ ಸ್ಯಾಂಪಲ್ ಆಗಿ ತೋರಿಸ್ತಾ ಇರೋದ್ರಿಂದ ದೂರ ದೂರ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಂದರೆ ಹತ್ರ ಕೂಡ ನೀವು ಮಾಡ್ಕೋಬೋದು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸೇಮ್ ಇದೇ ಥರ ಎಲ್ಲ ಕಡೆ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ನಾನು 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ನನಗೆ ಸ್ವಲ್ಪ ಅದು ದೂರ ಅನಿಸಿ ನಾನು 1 ಇಂಚ್ಗೆ ಒಂದು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ಡಿಸೈನನ್ನು ನೀವು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಹಾಕಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಹಾಗೆ ಬೀಡ್ಸ್ಗಳನ್ನು ಕೂಡ ಚೇಂಜ್ ಮಾಡ್ಕೋಬೋದು. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.